ಓಂ ನಮೋ ಕಾಲಭೈರವಾಯ. ಕಾಲಭೈರವ ತಾಂತ್ರಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾನ್ಸೆಪ್ಟಲ್ಲಿ ದಾಗಡಿ ಬಳ್ಳಿಯ ಬಗ್ಗೆ ಒಂದು ಪರಿಚಯ. ದಾಗಡಿ ಬಳ್ಳಿನ ಯಾವುದಕ್ಕೆ ಉಪಯೋಗ ಮಾಡ್ತಾರೆ, ಇದರಿಂದ ಆಗುವಂಥ ಪ್ರಯೋಜನ ಏನು ಹಾಗೂ ಲಾಭಗಳೇನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಆಯುರ್ವೇದಿಕ್ ಪದ್ಧತಿಯಲ್ಲಿ ಇದನ್ನು ಯಾವ ರೀತಿ ಬಳಸಲಾಗುತ್ತೆ, ಯಾವ ಒಂದು ಕಾಯಿಲೆಗೆ ಸಂಬಂಧಪಟ್ಟಂಗೆ ಇದು ಕೆಲಸ ಮಾಡುತ್ತೆ, ಹಾಗೆ ನಮ್ಮ ವಾಮ ಮಾರ್ಗದಲ್ಲಿ ಇದನ್ನು ಯಾವ ರೀತಿ ಬಳಸಲಾಗುತ್ತೆ, ಈ ದಾಗಡಿ ಬಳ್ಳಿಯನ್ನು ಬಳಸ್ಕೊಂಡು ನಾವು ಯಾವ್ಯಾವ ಪ್ರಯೋಗವನ್ನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಸಾಮಾನ್ಯವಾಗಿ ಬೇಸಿಗೆ ಬಂದಾಗ ಈ ಹಳ್ಳಿ ಕಡೆ ಕುರಿ ಮೇಕೆಗಳಿಗೆ ಮೇವು ಅನ್ನೋದು ಸಿಗಲ್ಲ. ಹಾಗಾಗಿ ರೈತರು ಏನು ಮಾಡ್ತಾರೆ ಅಂದರೆ, ಬೆಟ್ಟ ಗುಡ್ಡದಲ್ಲಿ ಹೊಲ ಗದ್ದೆಗಳಲ್ಲಿ ದಾಗಡಿ ಬಳ್ಳಿ ಎಲ್ಲೇ ಕಂಡು ಬಂದರೂ ಅದನ್ನು ಕಿತ್ಕೊಂಬಂದು ಕುರಿ ಮೇಕೆಗಳಿಗೆ ಮೇವುಗಳ ಥರ ಹಾಕ್ತಾರೆ. ಬೇಸಿಗೆಗಾಲದಲ್ಲಿ ಕುರಿ ಮೇಕೆಗಳಿಗೆ ಇದೇ ಮೇವು. ಇದು ರೈತರಿಗೆಲ್ಲ ಗೊತ್ತಿರುತ್ತೆ. ಇದಷ್ಟೇ ಅಲ್ಲದೆ ಆಯುರ್ವೇದಿಕ್ ಪದ್ಧತಿಯಲ್ಲಿ ಇದನ್ನು ಯಾವ್ಯಾವ ರೀತಿ ಬಳಸಬೇಕು ಅಂತ ನೋಡೋದಾದರೆ, ಕೆಲವೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ. ಹೆಂಗಸರಿಗೆ ಒಂದು ಗರ್ಭಕೋಶದ ಸಮಸ್ಯೆ ಇರ್ತದೆ, ಹಾಗೆ ಪೀರಿಯಡ್ಸ್ನ ಸಮಸ್ಯೆ ಇರ್ತದೆ. ಈ ತಿಂಗಳು ಏನಾಗ್ತದೆ ಹೆಂಗಸರಿಗೆ ಪೀರಿಯಡ್ನ ಸಮಸ್ಯೆ, ಗರ್ಭಕೋಶದ ಸಮಸ್ಯೆಯಿಂದ ಯಾರೆಲ್ಲ ಬಳಲ್ತಾ ಇದ್ದೀರಾ ಅವ್ರಿಗೆ ಈ ಒಂದು ದಾಗಡಿ ಬಳ್ಳಿ ಅನ್ನೋದು ರಾಮಬಾಣದ ಥರ ಕೆಲಸ ಮಾಡ್ತದೆ. ಇದ್ರ ಜೊತೆಗೆ ಗಂಡಸರಾಗಲಿ ಹೆಂಗಸರಾಗಲಿ ಬಾಡಿ ತುಂಬ ಹೀಟ್ ಆಗ್ತಿದೆ, ಕಣ್ಣು ತುಂಬ ಉರಿತಾ ಇದೆ, ಹಾಗೆ ನಾವು ರೀಸಸ್ಗೆ ಟಾಯ್ಲೆಟ್ಗೆ ಹೋದಾಗ ನಮಗೆ ಉರಿ ಆಗ್ತಿದೆ ಅನ್ನೋರಿಗೆ ದಾಗಡಿ ಬಳ್ಳಿ ಒಂದು ಉತ್ತಮವಾದ ಔಷಧಿ. ಇದಷ್ಟೇ ಅಲ್ಲದೆ ಇನ್ನೂ ಸುಮಾರು ಒಂದು ಕಾಯಿಲೆಗಳಿಗೆ ದಾಗಡಿ ಬಳ್ಳಿ ಒಂದು ರಾಮಬಾಣದ ಥರ ಕೆಲಸ ಮಾಡ್ತದೆ. ಇದನ್ನು ಬಳಸೋವಂಥ ವಿಧಾನ ಯಾವ ರೀತಿ ಅಂದರೆ, ಮೊದಲನೇದಾಗಿ ದಾಗಡಿ ಬಳ್ಳಿಯ ಎಲೆಗಳನ್ನು ಎಲ್ಲ ಕಿತ್ಕೊಂಬರಬೇಕು. ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು, ನಾವು ದೋಸೆ ಮಾಡ್ತೀವಲ್ಲ ಹಿಟ್ಟು, ಈ ದೋಸೆ ಹಿಟ್ಟಲ್ಲಿ ಈ ಒಂದು ದಾಗಡಿ ಬಳ್ಳಿಯ ಎಲೆಗಳನ್ನ ಚೆನ್ನಾಗಿ ರುಬ್ಬಿ ಅಥವಾ ಮಿಕ್ಸಿಗೆ ಹಾಕಿ ಗ್ರೈಂಡರ್ ಹಿಡಿದು ಈ ಹಿಟ್ಟು ಜೊತೆ ಕಲಿಸ್ಕೊಂಡು ದೋಸೆ ಮಾಡಿ ತಿನ್ನೋದ್ರಿಂದ ಈ ಒಂದು ದಾಗಡಿ ಬಳ್ಳಿಯ ಎಲೆಗಳಿಂದ ನಮಗೆ ಉತ್ತಮವಾದ ಔಷಧಿ ಥರ ಕೆಲಸ ಮಾಡ್ತದೆ. ಇದಷ್ಟೇ ಅಲ್ಲದೆ ಆಗಿನ ಕಾಲದಲ್ಲಿ ಏನು ಮಾಡೋರು ಅಂದರೆ, ಹಳ್ಳಿಗಳ ಕಡೆ ಈ ಕಾಳುಗಳು, ಹುಳ್ಳಿಕಾಳು, ಕಡಲೆಕಾಳು ಅಂತ ಏನಿರ್ತವೆ, ಇದರ ಸಾರು ಮಾಡ್ತಿದ್ದಾಗ ಈ ಬಾಡಿ ತುಂಬ ಹೀಟ್ ಜಾಸ್ತಿ ಆಗೋದು. ಹಾಗಾಗಿ ಹೀಟ್ ಕಡಿಮೆ ಆಗಬೇಕು ಅನ್ನೋ ಉದ್ದೇಶಕ್ಕೆ ದಾಗಡಿ ಬಳ್ಳಿಯ ಎಲೆಗಳನ್ನು ಬಳಸಿ ಸಾರು ಮಾಡ್ತಿದ್ರು. ಇದರ ಚಟ್ನಿ ಸಹ ಮಾಡಿ ತಿನ್ನೋರು. ಈ ದಾಗಡಿ ಬಳ್ಳಿಯನ್ನು ಬಳಸೋದ್ರಿಂದ ನಮಗೆ ಕ್ಯಾನ್ಸರ್ ಕಾರಕ ರೋಗಗಳು ದೂರ ಆಗ್ತವೆ. ಯಾರೆಲ್ಲ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ತೊಂದರೆ ಅನುಭವಿಸ್ತಿದ್ದೀರೋ ಅದಕ್ಕೆ ರಾಮಬಾಣದ ಥರ ಈ ಒಂದು ದಾಗಡಿ ಬಳ್ಳಿ ಕೆಲಸ ಮಾಡುತ್ತೆ. ಕ್ಯಾನ್ಸರ್ಗೂ ಸಹ ಈ ಒಂದು ದಾಗಡಿ ಬಳ್ಳಿ ಬಹಳ ಉತ್ತಮವಾಗಿ ಕೆಲಸ ಮಾಡ್ತದೆ. ಇದು ಆಯುರ್ವೇದಿಕ್ ಪದ್ಧತಿಯಲ್ಲಿ ಬಳಸುವಂಥ ವಿಧಾನ. ಇದಷ್ಟೇ ಅಲ್ಲದೆ ಇನ್ನೂ ಸುಮಾರು ಹಲವಾರು ಪ್ರಯೋಜನಗಳಿದ್ದಾವೆ. ಅದರಲ್ಲಿ ಒಂದು 2-3 ಮಾತು ತಿಳಿಸ್ಕೊಟ್ಟಿದ್ದೀನಿ. ಇದು ಬಿಟ್ಟು ದಾಗಡಿ ಬಳ್ಳಿಯಿಂದ ವಾಮ ಮಾರ್ಗದಲ್ಲಿ ಯಾವ ರೀತಿ ಉಪಯೋಗ ಮಾಡ್ಬೋದು, ಯಾವುದಕ್ಕೆಲ್ಲ ಪ್ರಯೋಗಗಳಿಗೆ ಕೆಲಸ ಬರುತ್ತೆ ಅಂತ ನೋಡೋದಾದರೆ, ಸಿದ್ಧಿ ದಿನಗಳಲ್ಲಿ ದಾಗಡಿ ಬಳ್ಳಿಯ ಬೇರು ತರಬೇಕಾಗ್ತದೆ. ಇದರಿಂದ ವಶೀಕರಣ, ಆಕರ್ಷಣೆ ಮಾಡ್ಬೋದು. ಮಾಡುವಂಥ ಪದ್ಧತಿ ಹೇಗಿರುತ್ತೆ ಅಂದರೆ, ಸಿದ್ಧಿ ದಿನಗಳಂದರೆ ಪುಷ್ಯ ನಕ್ಷತ್ರ ಭಾನುವಾರ ಬಂದಿರಬೇಕು. ಹಿಂದಿನ ದಿನ ಅಂದರೆ ಶನಿವಾರ ರಾತ್ರಿ 12 ಗಂಟೆ ಸುಮಾರಿಗೆ ಈ ಒಂದು ದಾಗಡಿ ಬಳ್ಳಿಯ ಗಿಡಕ್ಕೆ ಒಂದು ಚೆಂಬು ನೀರನ್ನು ಹಾಕಿ ಅದಕ್ಕೆ ಷೋಡೋಪಚಾರದ ಪೂಜೆಗಳನ್ನು ಮಾಡಿ, ಬಾಳೆಹಣ್ಣು, ಎಲೆ ಅಡಿಕೆ, ಕಡ್ಡಿ ಕರ್ಪೂರ ಮತ್ತು ಗಂಧ, ಅರಿಶಿನ, ಕುಂಕುಮ ಇವೆಲ್ಲ ಇಟ್ಟು ಒಂದು 5 ಥರ ಹಣ್ಣು, 5 ಥರ ಸ್ವೀಟು. ನಾವು ಒಳ್ಳೆ ಕೆಲಸಕ್ಕೆ ಮಾಡಿದ್ರೆ ಸಿಹಿ, ನಾವು ಕೆಡುಕು ಕೆಲಸಕ್ಕೆ ಮಾಡಿದ್ರೆ ಬಲಿ. ಹಾಗಾಗಿ ವಶೀಕರಣ ಪ್ರಯೋಗಗಳಿಗೆ ಇವಿಷ್ಟು ಐಟಮ್ನ ಇಟ್ಟು ಪೂಜೆ ಮಾಡಿ ಆಮಂತ್ರಣ ನಿಮಂತ್ರಣ ಕೊಟ್ಟು ಬರಬೇಕು. ನಂತರ ಭಾಗದಲ್ಲಿ ಪುಷ್ಯ ನಕ್ಷತ್ರ ಭಾನುವಾರ ಇರ್ತದೆ. ಅಂದರೆ ನಿನ್ನೆ ಹಿಂದಿನ ದಿನ ನಾವು ಕಂಕಣವನ್ನು ಕಟ್ಟಿ ಆಮಂತ್ರಣ ನಿಮಂತ್ರಣ ಕೊಟ್ಟು ಬಂದಿರ್ತೀವಿ. ಇವತ್ತು ಭಾನುವಾರ ರಾತ್ರಿ ಅದೇ ಟೈಮ್, ನಿನ್ನೆ ಏನು ಟೈಮ್ ನಾವು ಪೂಜೆ ಮಾಡಿರ್ತೀವಿ, ಯಾವ ಸಮಯಕ್ಕೆ ನಾವು ಕರೆಕ್ಟಾಗಿ ಅಲ್ಲಿ ಭೋಗವನ್ನು ಇಟ್ಟು ಪೂಜೆ ಮಾಡಿರ್ತೀವೋ ಅದೇ ಸಮಯಕ್ಕೆ ಬಂದು ದಾಗಡಿ ಬಳ್ಳಿಯ ಬೇರು ಸಮೇತ ಈ ಗಿಡವನ್ನು ಕಿತ್ಕೊಂಬರ್ಬೇಕು. ನಾವು ಕಿತ್ಕೊಂಬಂದು ಈ ಒಂದು ಬೇರನ್ನು ಉಪಯೋಗಿಸ್ಕೊಂಡು ವಶೀಕರಣಕ್ಕಾಗಲಿ, ಆಕರ್ಷಣೆಗಾಗಲಿ ಮುಂತಾದ ಹಲವಾರು ಪ್ರಯೋಗಗಳು ನಾವು ಈ ಬೇರನ್ನು ಬಳಸ್ಬೋದು. ಇದಷ್ಟೇ ಅಲ್ಲದೆ ಮೋಡಿ ವಿದ್ಯೆಗಳಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂತಹ, ಬಹಳ ಬೇಡಿಕೆ ಇರುವಂತಹ ಒಂದು ಗಿಡಮೂಲಿಕೆ ಇದಾಗಿರ್ತದೆ. ಮೋಡಿ ವಿದ್ಯೆಗಳಿಗೆ ಹುತ್ತದ ಮೇಲೆ ಬೆಳೆದಿರ್ತಕ್ಕಂತಹ ದಾಗಡಿ ಬಳ್ಳಿ, ಹುತ್ತದ ಮೇಲೆ ಬೆಳೆದಿರಬೇಕು. ಸಿದ್ಧಿ ದಿನಗಳಲ್ಲಿ ಈ ದಾಗಡಿ ಬಳ್ಳಿಯ ಬೇರನ್ನು ಒಂದು ಚೂರು ಅಂದರೆ ಒಂದು ಅರ್ಧ ಇಂಚು ಸಹ ನಾವು ಬೇರನ್ನ ವೇಸ್ಟ್ ಮಾಡಬಾರ್ದು. ಪೂರ್ತಿ ಭಾಗದಲ್ಲಿ ಬೇರು ಸಮೇತ, ಹುತ್ತದ ಮೇಲೆ ಬೆಳೆದಿರುವಂಥ ದಾಗಡಿ ಬಳ್ಳಿನ ಬೇರು ಸಮೇತ ಕಿತ್ಕೊಂಬಂದು ನಾವು
ಈ ಒಂದು ಕಣ್ಕಟ್ಟು ವಿದ್ಯೆಗಳಿಗೂ ಸಹ ಬಳಸಲಾಗುತ್ತೆ. ಜೊತೆಗೆ ಮೋಡಿ ವಿದ್ಯೆಗಳಲ್ಲಿ ಬಹಳ ಉತ್ತಮವಾಗಿ ಕೆಲಸಕ್ಕೆ ಬರುವಂಥ ದಾಗಡಿ ಬಳ್ಳಿ ಇದಾಗಿರುತ್ತೆ. ಇದ್ರ ಜೊತೆಗೆ ರಕ್ಷಣೆಗೆ, ಕವಚಕ್ಕೆ, ಈಗ ಸಾಮಾನ್ಯವಾಗಿ ಏನು ನೋಡ್ತಿರ್ತೀರ, ಈ ಕತ್ತಲ್ಲಿ ತಾಯಿತಗಳು ಹಾಕಿರ್ತಾರೆ, ಕೈಯಲ್ಲಿ ಬಳೆಗಳು ಹಾಕಿರ್ತಾರೆ, ಕಾಲಲ್ಲೂ ಸಹ ಬಳೆಗಳನ್ನು ಹಾಕಿರ್ತಾರೆ. ಈ ಒಂದು ರಕ್ಷಣಾ ಕವಚಕ್ಕೆ ಬಹಳ ಉತ್ತಮವಾಗಿ ಕೆಲಸ ಮಾಡುವಂಥ ದಾಗಡಿ ಬಳ್ಳಿ ಇದಾಗಿರುತ್ತೆ. ಸಿದ್ಧಿ ದಿನಗಳಲ್ಲಿ ಮೊದಲೇ ಹೇಳ್ದಾಗೆ ಹುತ್ತದ ಮೇಲೆ ಬೆಳೆದಿರಬೇಕು. ಬೇರು ಸಮೇತ ಕಿತ್ಕೊಂಬಂದು ಸಿದ್ಧಿ ಮಾಡಿ ನಾವು ನಮ್ಮ ರಕ್ಷಾ ಕವಚವಾಗಿ ಸಹ ಬಳಸ್ಬೋದು. ದಾಗಡಿ ಬಳ್ಳಿ ವಿವರಣೆ ಕೊಡಬೇಕು ಅಂತಂದರೆ ಒಂದೆರಡಲ್ಲ ವೀಡಿಯೋಗಳು ಸಾಕಾಗಲ್ಲ. ಇನ್ನು ಸುಮಾರು 1000 ವೀಡಿಯೋಗಳು ಮಾಡಬೇಕಾಗ್ತದೆ, ಅಷ್ಟು ವಿಚಾರಗಳು ಇದ್ದಾವೆ. ದಾಗಡಿ ಬಳ್ಳಿ ಪ್ರತಿಯೊಂದರಲ್ಲೂ ಬರುವಂಥ ಒಂದು ವಿಶೇಷವಾದ ಗಿಡಮೂಲಿಕೆ. ಔಷಧಿ ಗುಣಗಳಲ್ಲೂ ಸಹ ಬರ್ತದೆ, ವಾಮ ಮಾರ್ಗದಲ್ಲೂ ಸಹ ಬರ್ತದೆ, ಮೋಡಿ ವಿದ್ಯೆಗೂ ಬರ್ತದೆ, ಕಣ್ಕಟ್ಟು ವಿದ್ಯೆಗಳಿಗೂ ಸಹ ದಾಗಡಿ ಬಳ್ಳಿ ಬಹಳ ಉತ್ತಮವಾಗಿ ಕೆಲಸ ಮಾಡ್ತದೆ. ಹೀಗೆ ನೀವು ನೋಡ್ತಾ ಇದ್ದೀರಾ, ಇದು ಸ್ಮಶಾನದಲ್ಲಿ ರುದ್ರಭೂಮಿಯಲ್ಲಿ ಬೆಳೆದಿರ್ತಕ್ಕಂತಹ ದಾಗಡಿ ಬಳ್ಳಿ. ನೋಡಿ, ಇದು ಒಂದು ಸಮಾಧಿ. ಇದರ ಹುಟ್ಟು ಎಲ್ಲಿಂದ ಆಗಿದೆ ಅಂತಲೇ ಕಂಡುಹಿಡಿಯೋಕ್ಕಾಗಲ್ಲ. ಅಂತ್ಯ ಯಾವ ಕಡೆ ಆಗಿದೆ ಅಂತಲೂ ಗೊತ್ತಾಗ್ತಿಲ್ಲ. ಅಷ್ಟು ದೊಡ್ಡ ಮಟ್ಟಿಗೆ ಈ ಒಂದು ದಾಗಡಿ ಬಳ್ಳಿ ಬೆಳ್ಕೊಂಡಿದೆ. ಈ ಒಂದು ಸಮಾಧಿಯಲ್ಲಿ ಹುಟ್ಟಿದೆಯೋ ಅಥವಾ ಪಕ್ಕದ ಸಮಾಧಿಯಲ್ಲಿ ಹುಟ್ಟಿದೆಯೋ ಗೊತ್ತಾಗ್ತಿಲ್ಲ. ನೋಡಿ, ಇಲ್ಲಿಂದ ಹಿಡಿದು ಇದೆಲ್ಲೂ ಕಟ್ಟಾಗಿಲ್ಲ. ನೋಡಿ, ಪೂರ್ತಿ ಭಾಗದಲ್ಲಿ ಇದು ನೋಡ್ತಾ ಇದ್ದೀರಲ್ಲ, ನೋಡಿರಿ, ಎಲ್ಲೂ ಕಟ್ಟಾಗಿಲ್ಲ. ಇದು ದಾಗಡಿ ಬಳ್ಳಿ ಆ ಕಡೆ ಸಮಾಧಿಯಿಂದ ಈ ಕಡೆ ಪಕ್ಕದ ಸಮಾಧಿ, ಈಗೇನು ನೀವು ಕಲ್ಲು ನೋಡ್ತಿದ್ದೀರಾ, ಇದು ಸಮಾಧಿನೇ ಪಕ್ಕದಲ್ಲಿ. ಇದು ಸಹ ಮಣ್ಣು ಮಾಡಿರೋದೆ. ಅಲ್ಲಿಂದ ಹಿಡಿದು ಈ ಕಡೆ ಎಡಗಡೆ ಇರ್ತಕ್ಕಂತಹ ಸಮಾಧಿವರೆಗೂ ಇದೆಲ್ಲೂ ಸಹ ತುಂಡಾಗಿಲ್ಲ ಅಥವಾ ಕಟ್ಟಾಗಿಲ್ಲ. ಇದು ಒಂದೇ ಬಳ್ಳಿ. ಅಲ್ಲಿಂದ ಇಲ್ಲಿಗೆ ಲಿಂಕ್ ಕೊಟ್ಟಿರೋ ಹಾಗಿದೆ. ಈ ರೀತಿ ಸಿಗೋದು ಬಹಳ ಅಪರೂಪ. ನೋಡಿ, ಈ ಸಮಾಧಿಯಿಂದ ಆ ಸಮಾಧಿಗೆ ಪೂರ್ತಿ ಭಾಗದಲ್ಲಿ ಲಿಂಕ್ ಕೊಟ್ಟಿರೋ ಹಾಗಿದೆ ಇದು. ಈ ರೀತಿ ಒಂದು ಬಳ್ಳಿ ಸಿಕ್ಕಿದಾಗ ಬಹಳ ಉತ್ತಮವಾಗಿ ಕೆಲಸಗಳನ್ನು ಮಾಡ್ಬೋದು. ವಶೀಕರಣ ಕೆಲಸಕ್ಕೆ ದೊಡ್ಡ ಮಟ್ಟಕ್ಕೆ ಇದು ಕೆಲಸ ಮಾಡ್ತದೆ. ಲಿಂಕ್ ಮಾಡೋದು, ಒಬ್ಬರಿಂದ ಒಬ್ಬರಿಗೆ ಲಿಂಕ್ ಮಾಡೋ ವಿಚಾರದಲ್ಲಿ ಬರುತ್ತಿದ್ದು. ಇದರ ಬೇರನ್ನು ನಾವು ಸಿದ್ಧಿ ಮಾಡಿ ಸಾಧನೆ ಮಾಡಿ ತರಬೇಕಾಗ್ತದೆ. ತಂದು ವಶೀಕರಣ ಪ್ರಯೋಗಕ್ಕೆ, ಆಕರ್ಷಣೆ ಪ್ರಯೋಗಕ್ಕೆ ಬಳಸಿದ್ದೇ ಆದರೆ 100ಕ್ಕೆ 100 ಭಾಗದಲ್ಲಿ ಅದು ಕೆಲಸ ನೆರವೇರುತ್ತೆ. ಇದಿಷ್ಟು ಇವತ್ತಿನ ಕಾನ್ಸೆಪ್ಟ್ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ವಿದ್ಯೆ ಕಲಿಯೋಂಥವ್ರಿಗೆ ಶೇರ್ ಮಾಡಿರಿ. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ದಾಗೆ ವಿನಾಕಾರಣ ಗಿಡಮೂಲಿಕೆಯನ್ನು ಹಾನಿ ಮಾಡಬೇಡ್ರಿ, ಗಿಡಮೂಲಿಕೆಯನ್ನು ನಾಶ ಮಾಡಬೇಡ್ರಿ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯನ್ನು ಕೊಡಬೇಡ್ರಿ. ಪ್ರಕೃತಿಗೆ ವಿರುದ್ಧವಾಗಿ ಹೋದರೆ ಪ್ರಕೃತಿ ನಮ್ಮನ್ನು ಸರ್ವನಾಶ ಮಾಡೋದು ಖಂಡಿತ. ಹಾಗಾಗಿ ಕೈಲಾದರೆ ಒಂದು ಚೊಂಬು ನೀರು ಹಾಕ್ರಿ, ಪ್ರಾಣಿ ಪಕ್ಷಿಗಳಿಗೆ ಒಂದು ಸ್ವಲ್ಪ ಆಹಾರವನ್ನು ಕೊಟ್ಟು ಒಂದೊಳ್ಳೆ ಕೆಲಸವನ್ನು ಮಾಡಿ. ಓಂ ನಮೋ ಕಾಲಭೈರವಾಯ, ಓಂ ನಮಃ ಶಿವಾಯ, ಹರ ಹರ ಮಹಾದೇವ.